ಹೆಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಬರೋದಕ್ಕೆ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಪಿಸೋಡ್ನ ಪ್ರಾರಂಭದಲ್ಲಿ ಡಾಕ್ಟರ್ ಲಕ್ಷ್ಮಿ ಹತ್ರ ಕೀರ್ತಿ ಇವಾಗ ಒಂದು ಮಗು ಥರ, ಅವಳು ತುಂಬ ಮೇಲಿಂದ ಬಿದ್ದಿದ್ದರಿಂದ ಅವಳ ತಲೆಗೆ ಏಟ್ ಬಿದ್ದು ಅವಳದು ಎಲ್ಲ ಮೆಮೊರೀಸ್ ಹೋಗಿದೆ. ಆ ಮೆಮೊರೀಸ್ ಮತ್ತೆ ಬಂದರೂ ಬರ್ಬೋದು, ಅಥವಾ ಏನೂ ಇರ್ಬೋದು, ವರ್ಷ ಆಗ್ಬೋದು, ತಿಂಗಳಾಗ್ಬೋದು, ಹೇಗಾದರೂ ಆಗ್ಬೋದು, ಹೇಳೋದಕ್ಕೆ ಬರಲ್ಲ ಅಂತ ಹೇಳಿರೋದನ್ನು ಸುಪ್ರೀತಾ ಗಂಗಕ್ಕ ಹತ್ರ ಹೇಳ್ತಿರ್ತಾರೆ. ಗಂಗಕ್ಕ, ಹೌದಾ, ಹಾಗಾದರೆ ಕೀರ್ತಿ ಮೇಡಮ್ ನೆನಪೇ ಬರೋದಿಲ್ವಾ ಅಂತ ಕೇಳ್ತಿರ್ತಾರೆ. ಅದು ಹೇಗೆ ಬೇಕಾದರೂ ಆಗ್ಬೋದು, ಹೇಳೋದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಕಾರುಣ್ಯ ಬರ್ತಾರೆ. ಕಾರುಣ್ಯ ಬಂದ್ಬಿಟ್ಟು, ನನ್ನ ಮಗಳನ್ನ ಈ ಸ್ಥಿತಿನಲ್ಲಿ ನೋಡೋದಕ್ಕಾಗ್ತಾ ಇಲ್ಲ, ನನ್ನ ಜೊತೆಯಲ್ಲೇ ಇದ್ದರೂ ನನ್ನ ಅಮ್ಮ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ, ಕರಳು ಹಿಂಡು ಬರುತ್ತೆ ನನಗೆ ಅವಳನ್ನ ನೋಡ್ತಾ ಇದ್ರೆ ಅಂತ ಬಂದ್ಬಿಟ್ಟು ಸುಪ್ರೀತಾ ಹತ್ರ ಹೇಳ್ಕೊತಾಳೆ. ಅದಕ್ಕೆ ಸುಪ್ರೀತಾ, ಕೀರ್ತಿನೇ ಇಲ್ಲ ಅಂತ ಅಂದ್ಕೊಂಡು ಬೇರೆ ಯಾವುದೋ ಬಾಡಿಗೆ ಸಂಸ್ಕಾರ ಮಾಡಿದ್ವಿ, ಈಗ ಅಟ್ಲೀಸ್ಟ್ ಕಣ್ಮುಂದಿನಾರು ಇದ್ದಾಳಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಿರ್ತಾಳೆ. ಆದರೂ ಒಂದೊಂದ್ಸಲ ಕಾವೇರಿ ಲಕ್ಷ್ಮಿನ ರಿಕ್ರೀಟ್ ಸೆಂಟರ್ಗೆ ಸೇರಿಸಿದ್ದು ಒಳ್ಳೇದೇ ಆಯಿತು ಅನಿಸುತ್ತೆ. ಅದರಿಂದನೇ ಕೀರ್ತಿನೂ ಸಿಕ್ಕಿದ್ಲು, ಅವಳ ಗುಂಡಿನ ಅವಳೇನೂ ತೋಡ್ಕೊಂಡಂಗಾಯಿತು, ಇಲ್ಲಾಂದರೆ ಕೀರ್ತಿನೂ ಸಿಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಏನಾದರೂ ಒಂದು ನಡೆಯೋಕ್ಕೆ ಮುಂಚೆ ಅದರಿಂದ ಏನಾದರೂ ಒಂದು ಇರುತ್ತೆ ಅಂತ ಅಂದ್ಕೋಬೇಕು ಅಂತ ಸುಪ್ರೀತಾ ಹೇಳ್ತಿರ್ತಾಳೆ. ಆವಾಗ ಗಂಗಕ್ಕ, ಸುಪ್ರೀತಾ ಮೇಡಮ್, ಕೀರ್ತಿ ಅಕ್ಕಂಗೆ ಯಾವುದು ಹಿಂದಿನ ನೆನಪೇ ಇರಲಿಲ್ಲ, ಆದ್ರೂ ನಮ್ಮ ಮನೆಗೆ ಬಂದವತ್ತು ಅಷ್ಟು ಖಡಕ್ಕಾಗಿ ಮಾತಾಡಿದ್ರಲ್ಲ, ಅದು ಹೇಗೆ ಅಂತ ಹೇಳ್ತಾಳೆ. ಅದೆಲ್ಲ ಬ್ಯಾಕಪ್ ಕಣೆ, ಕೀರ್ತಿ ಕಿವಿನಲ್ಲಿ ಇಯರ್ಪೋಡ್ ಇಟ್ಟು ಕಳಿಸಿದ್ವಿ, ಅದನ್ನು ಕೇಳಿಸ್ಕೊಂಡು ಕೀರ್ತಿ ಮಾತಾಡಿದ್ಲು ಅಂತ ಹೇಳ್ತಾಳೆ. ಓಹೋ, ಇಷ್ಟೆಲ್ಲ ಮಾಡಿದ್ರಾ? ಆದರೂ ನೀವು ಮೋಸ ಬಿಡಿ, ನಾನು ಲಕ್ಷ್ಮಕ್ಕನೋ ಸೇರ್ಕೊಂಡು ಕಾವೇರಮ್ಮಂಗೆ ಎದುರಿಸಿದ್ದ ನಾನು ನಿಮ್ಮ ಹತ್ರ ಹೇಳ್ದೆ ತಾನೆ, ಬಟ್ ನೀವು ಇದೆಲ್ಲ ಮಾಡ್ಕೊಂಡು ನೀವೇ ಮಾಡ್ಕೊಂಡು ನನ್ನನ್ನೇ ಹೊರಗಿಟ್ಬಿಟ್ರಲ್ಲ ಅಂತ ಗಂಗಕ್ಕ ಕೇಳ್ತಿರ್ತಾಳೆ. ನೀ ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ನಿನಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಹೇಳ್ತಾರೆ. ಬಟ್ ಇದನ್ನೆಲ್ಲ ಯಾರು ಮಾತಾಡ್ತಿದ್ರು ಗೊತ್ತಾ? ಲಕ್ಷ್ಮಿ ಮಾತಾಡ್ತಿದ್ಲು ಅಂದಾಗ, ಲಕ್ಷ್ಮಕ್ಕನ ಅವ್ರು ಎಲ್ಲಿ ಕುತ್ಕೊಂಡು ಮಾತಾಡ್ತಿದ್ರು ಅಂದಾಗ ಗೆಸ್ ಮಾಡು ಅಂತಾಳೆ. ಅದೆಲ್ಲ ಗೊತ್ತಾಗಿದ್ರೆ ನಾನು ಯಾಕೆ ನಿಮ್ಮನೇಲಿ ಅಡುಗೆ ಮಾಡ್ತಿದ್ದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅವಾಗ ನಮ್ಮ ಮನೆ ಬೇಸ್ಮೆಂಟಲ್ಲಿ ಕುತ್ಕೊಂಡು ಮಾತಾಡ್ತಿದ್ಲು ಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಆಗ ಹಿಂದಿನ ಲಕ್ಷ್ಮಿ ಬೇಸ್ಮೆಂಟಲ್ಲಿ ಕುತ್ಕೊಂಡು ಸಿಸ್ಟಮ್ ನೋಡ್ಕೊಂಡು ಮಾತಾಡ್ತಿರೋದು ತೋರಿಸ್ತಾರೆ. ಈ ಕಡೆ ಕೀರ್ತಿ ಲಕ್ಷ್ಮಿ ಇನ್ಸ್ಟ್ರಕ್ಷನ್ ಪ್ರಕಾರ ಲಕ್ಷ್ಮಿ ಮನೇಲಿ ಆರತಿ ನಿಲ್ಬಾರ್ದು, ಅದು ಲಕ್ಷ್ಮಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ದೇವರಿಗೆ ಆರತಿ ಮಾಡಿಬಿಟ್ಟು ಎಲ್ರಿಗೂ ಆರತಿ ಕೊಡ್ತಿರ್ತಾಳೆ. ಅದೆಲ್ಲ ಕೇಳ್ಬಿಟ್ಟು ಗಂಗಕ್ಕ ಸರ್ಪ್ರೈಸ್ ಆಗ್ತಿರ್ತಾರೆ. ಈ ಕಡೆ ವಿಧಿ ಲವರ್ನ ಮೀಟ್ ಮಾಡೋದಕ್ಕೆ ಅಂತ ಬೇಸ್ಮೆಂಟ್ ಬಂದಿರ್ತಾಳೆ. ಅವಾಗ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಅಂದಾಗ, ಮತ್ತೆ ಎಷ್ಟು ನನ್ನ ಫೋನೆಲ್ಲ ಪಿಕ್ ಮಾಡಲಿಲ್ಲ, ನನಗೆ ಗಾಬರಿ ಆಗೋದಿಲ್ವಾ ಅಂತ ಹೇಳ್ತಾಳೆ. ಸರಿ, ಇವಾಗ ಹೊರಡು, ನಾನು ಯಾರಾದರೂ ನೋಡಿದರೆ ತೊಂದರೆ ಆಗುತ್ತೆ ಅಂದಾಗ, ನೀನು ಹೋಗು ಅಂತ ಮಾತ್ರ ಹೇಳಬೇಡ ಅಂದಾಗ, ಸರಿ ಬಾ, ನನಗೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇದೆ, ಬಾ ಈ ಸೆಲ್ಲರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಸೆಲ್ಲರಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ನಿಮ್ಮ ಅಮ್ಮನಿಗೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂದಾಗ ವಿಧಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾಳೆ. ಆವಾಗ ಅವ್ನು ಸಮಾಧಾನ ಮಾಡ್ತಿರ್ತಾನೆ. ಈ ಕಡೆ ಗಂಗಕ್ಕ ಮತ್ತು ಸುಪ್ರೀತಾ, ಅದಕ್ಕಿನ ಕೀರ್ತಿ ಮೇಡಮ್ ಅವಾಗವಾಗ ವಾಶ್ರೂಮ್ಗೆ ಹೋಗ್ತಿದ್ದು ಅಂದಾಗ ಹಿಂದಿನ ಸ್ಟೋರಿ ಎಲ್ಲ ತೋರಿಸ್ತಿರ್ತಾರೆ. ಕೀರ್ತಿ ಬಂದು ಅವ್ರ ಮನೆಯವ್ರ ಹತ್ರ ಮಾತಾಡ್ತಿದ್ದು, ಕಾವೇರಿ ಹತ್ರ ನೀವು ಲಕ್ಷ್ಮಿನೂ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಲಿಲ್ಲ, ನನ್ನನ್ನು ಬೆಟ್ಟದಿಂದ ತಳ್ದಂಗೆ ಅವಳನ್ನ ರಾವಣ ದಹನದಲ್ಲಿ ಸುಟ್ಬಿಟ್ರ ಆಂಟಿ ಅಂತೆಲ್ಲ ಕೇಳಿದ್ದು ಎಲ್ಲ ತೋರಿಸ್ತಿರ್ತಾರೆ. ಆವಾಗ ಕೃಷ್ಣಕಾಂತ್ ಕೀರ್ತಿಗೆ ಹೊಡೆಯೋದಕ್ಕೆ ಹೋಗ್ತಾಳೆ. ಸುಪ್ರೀತಾ ಬಂದು ಕೈ ಹಿಡ್ಕೋತಾಳೆ. ಆಮೇಲೆ ಕೀರ್ತಿ ಎದ್ರುಕೋಬೇಡಿ ಅಂತ ಎಷ್ಟು ಹೇಳಿದ್ರು ವಾಶ್ರೂಮಿಗೆ ಬಂದು ಅಳ್ತಾ ಇರ್ತಾಳೆ. ಅವ್ರು ಯಾರೋ ಅಂಕಲ್ ನನಗೆ ಹೊಡೆಯೋದಕ್ಕೆ ಬರ್ತಾರೆ, ನೀವು ಇದೆಲ್ಲ ಹೇಳಿರಲಿಲ್ಲ, ನಂಗೆ ಭಯ ಆಗ್ತಿದೆ ಅಂತ ಅಳ್ತಿರ್ತಾಳೆ. ಆಗ ಸುಪ್ರೀತಾ ಮತ್ತು ಲಕ್ಷ್ಮಿ ಇಬ್ಬರು ಕೀರ್ತಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆವಾಗ ಕೀರ್ತಿ ಮತ್ತು ಲಕ್ಷ್ಮಿನ ಕಿಡ್ನಾಪ್ ಮಾಡಿದ ರೌಡಿಗಳು ಬಂದ್ಬಿಟ್ಟು ಇವರಿಬ್ಬರನ್ನು ಕಿಡ್ನಾಪ್ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ಕಾವೇರಿ ಮೇಡಮ್ ಅಂತ ಎಲ್ಲರ ಮುಂದೆ ಹೇಳ್ತಾರೆ. ಆವಾಗ ಕಾವೇರಿ ಭಯ ಪಡ್ತಿರೋದು ನೋಡ್ಬಿಟ್ಟು, ಇದೇ ಬೇಕಾಗಿದ್ದು, ನಾವು ಮಾಡಿದ ಪ್ರಯತ್ನ ಸಫಲ ಆಗ್ತಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಬೇಸ್ಮೆಂಟಲ್ಲಿ ಕೂತ್ಕೊಂಡು ನೋಡ್ತಿರ್ತಾಳೆ. ಆವಾಗ ಕೀರ್ತಿ ಲಕ್ಷ್ಮಿ ಇನ್ಸ್ಟ್ರಕ್ಷನ್ಸ್ ಪ್ರಕಾರ, ಯಾಕೆ ಆಂಟಿ ನಡುಗ್ತಿದ್ದೀರಾ, ಯಾಕೆ ಸತ್ಯ ಹೊರಗೆ ಬಂತು ಅಂತ ಭಯ ಆಗ್ತಿದೆಯಾ ಅಂತ ಕೇಳ್ತಾಳೆ. ಆಮೇಲೆ ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು, ಇವರೇ ಕಾವೇರಿ ಆಂಟಿ, ನನಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿಸಿದ್ದು, ಅವರ ಪೊಲೀಸ್ನವರು ಕಾವೇರಿನ ಜೀಪಲ್ಲಿ ಹೇಳ್ಕೊಂಡು ಹೋಗಿದ್ದು ಎಲ್ಲ ತೋರಿಸ್ತಿರ್ತಾರೆ. ಆಮೇಲೆ ಕಾರುಣ್ಯ ಬಂದ್ಬಿಟ್ಟು ಕೀರ್ತಿ ಅಂತೇಳ್ಬಿಟ್ಟು ಕೀರ್ತಿನ ಹಪ್ಕೊಂಡು ಮುದ್ದು ಮಾಡಿ, ನನ್ನ ಕಣ್ಣನ್ನೇ ನಂಬೋಕ್ಕಾಗ್ತಿಲ್ಲ, ನೀನು ಸದ್ಯ ಬಂದೆಲ್ಲ ಬದುಕಿ ಅಂತೇಳ್ಬಿಟ್ಟು ಬಾ ಮನೆಗೆ ಹೋಗೋಣ ಅಂದಾಗ ಕೀರ್ತಿಗೆ ಅರ್ಥ ಆಗ್ತಿರಲ್ಲ. ಆಮೇಲೆ ಲಕ್ಷ್ಮಿ ಇವಡೇ ನಮ್ಮಮ್ಮ ಮಾಮ್ ಅಂತ ಕರಿಬೇಕು ಅವ್ರನ್ನ, ನೀನು ಅವ್ರ ಜೊತೆ ಹೋಗು ಅಂತ ಹೇಳ್ಕೊಟ್ಟು ಅವ್ರ ಮನೆಗೆ ಕಳಿಸಿರ್ತಾರೆ. ಸುಪ್ರೀತಾ ಮತ್ತು ಲಕ್ಷ್ಮಿ ಕೀರ್ತಿಗೆ ಹೇಳ್ಕೊಟ್ಟು ಕಳಿಸ್ತಾರೆ. ಆಗ ಕಾರುಣ್ಯ, ನನ್ನ ಮಗಳಿಗಾದ ಅನ್ಯಾಯಕ್ಕೆ ಹೋರಾಡೋದಕ್ಕೆ ಅಂತ ನೀವೆಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ ಅಂದಿದ್ದಕ್ಕೆ ನಮ್ಮ ಅತ್ತಿಗೆ ಕೊಡೆ ತುಂಬಿತ್ತು, ಮತ್ತು ಕೀರ್ತಿಗೆ ಲಕ್ಷ್ಮಿಗೆ ಆಗಿದ್ದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಿತ್ತು, ಅದಕ್ಕೆ ಇದೆಲ್ಲ ಆಯಿತು ಅಂತಿರ್ತಾಳೆ. ಅಷ್ಟರೊಳಗೆ ಗಂಗಕ್ಕ, ಮೇಡಮ್ ಸರಿ, ಲಕ್ಷ್ಮಕ್ಕ ಮಾತಾಡ್ತಿದ್ದೇನ ಕೀರ್ತಿ ಅಕ್ಕ ಕೇಳಿಸ್ಕೊತಾ ಇದ್ರು, ಆದರೆ ಇಲ್ಲಿ ಏನು ನಡೀತಿತ್ತು ಅಂತ ಲಕ್ಷ್ಮಕ್ಕಂಗೆ ಹೆಂಗೆ ಗೊತ್ತಾಗ್ತಿತ್ತು ಅಂತ ಕೇಳ್ತಾಳೆ. ಆವಾಗ ಸುಪ್ರೀತಾ, ಕ್ಯಾಮ್ರಾದಿಂದ ಅಂತಾಳೆ. ಕ್ಯಾಮ್ರಾ ಎಲ್ಲಿತ್ತು ಅಂದಾಗ, ಕೀರ್ತಿ ಕೊರಳಲ್ಲಿ ಒಂದು ಸರ ಇದೆ, ಅದರಲ್ಲಿ ಡೈಮಂಡ್ ಥರ ಪೆಂಡೆಂಟ್ ಇದೆಯಲ್ಲ, ಅದು ಡೈಮಂಡ್ ಅಲ್ಲ ಕ್ಯಾಮರಾ ಅಂತ ಹೇಳ್ತಾಳೆ. ಆಗ ಗಂಗಕ್ಕ ಸರ್ಪ್ರೈಸ್ ಆಗ್ತಿರ್ತಾಳೆ. ಮೇಡಮ್ ಏನು ಮೇಡಮ್ ನಿಮ್ಮ ತಲೆ, ಅಂದರೆ ಇಲ್ಲಿ ನಡೀತಿದ್ನಲ್ಲ, ಲಕ್ಷ್ಮಕ್ಕ ನೋಡ್ಬಿಟ್ಟು ಕೀರ್ತಿ ಅಕ್ಕನ ಕಿವಿನಲ್ಲಿ ಮಾತಾಡ್ತಾ ಇದ್ರು, ಅದು ನಮ್ಮನೆ ಬೇಸ್ಮೆಂಟ್ ಮೇಲೆ ಕೂತ್ಕೊಂಡೆ ಕಾವೇರಮ್ಮ ಕಟ್ಟಿದಂಥ ಸಾಮ್ರಾಜ್ಯದ ಬೇಸ್ಮೆಂಟೇ ಅಲ್ಲಾಡಿಸ್ಬಿಟ್ರಲ್ಲ, ಸಾಮಾನ್ಯದವರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಿರ್ತಾರೆ. ಈ ಕಡೆ ವಿಧಿ ಮತ್ತು ವಿಧಿ ಲವರ್ಸ್ ಎಲ್ಲರಲ್ಲಿ ಕುತ್ಕೊಂಡು ಮಾತಾಡ್ತಿರುವಾಗ ಒಂದು ಹಲ್ಲಿ ನಚ್ಕೊಡುತ್ತೆ. ಅಲ್ಲಿಗೆ ಭಯ ಪಟ್ಕೊಂಡು ವಿಧಿ ಹಲ್ಲಿ ಇದೆ ಅಂದಾಗ, ಅವ್ನು ಹಲ್ಲಿನ ನೋಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಹಲ್ಲಿಲಿ ಲೈಟ್ ಬಿಟ್ಬಿಟ್ಟು ಮೊಬೈಲ್ ಲೈಟ್ ಆನ್ ಮಾಡಿಕೊಂಡು ನೋಡ್ತಿರುವಾಗ
ಲಕ್ಷ್ಮಿ ಅಲ್ಲಿ ಕುತ್ಕೊಂಡು ಎಲ್ಲಾರನ್ನೂ ನೋಡೋದಕ್ಕೆ ಅಂತ ಅರೇಂಜ್ ಮಾಡ್ಕೊಂಡ ಸಿಸ್ಟಮು ಮೈಕು ಎಲ್ಲ ನೋಡಿ ಸರ್ಪ್ರೈಸ್ ಆಗ್ತಿರ್ತಾರೆ. ಆದರೂ ಕಾವೇರಮ್ಮನವರು ಕಾಡಲ್ಲಿ ಓಡಾಡೋ ಆನೆ ಥರ ಇದ್ರು. ಅಂಥವ್ರನ್ನ ನೀವು ಕೆಡ್ಡ ತೋಡಿ ಬೀಳಿಸಿ ಸಾಮ್ರಾಜ್ಯನೇ ಕೆಡವಾಕ್ಬಿಟ್ರಲ್ಲ, ನೀವೇನು ಸಾಮಾನ್ಯದವರಲ್ಲ ಬಿಡಿ ಅಂತಿರ್ತಾಳೆ. ಅದಕ್ಕೆ ಸುಪ್ರೀತಾ ನಾವು ಇದೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಹೊಗಳ್ತಿದ್ಯಾ ಬೈತಿದ್ಯಾ ಅನ್ನೋದಕ್ಕೆ, ಅಯ್ಯಯ್ಯೋ ಬೈಯೋದಕ್ಕಾಗುತ್ತಾ ಮೇಡಮ್, ಕಾವೇರಮ್ಮನವರು ಹಳೆ ಫಿಲಮ್ ವಿಲನ್ ಥರ ಇದು ಕಾವೇರಿ ಕೋಟೆ ಕೊಣೋ ಅಂತ ಮೆರಿತಿದ್ರು, ಅವರನ್ನೇ ಜೈಲು ಸೇರೋಂಗೆ ಮಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಗ್ತಿರ್ತಾಳೆ. ಹಿಂಗೆ ಕಡಿಮೆ ಟ್ಯಾಲೆಂಟಾ ಅಂತ ಹೇಳ್ತಿರ್ತಾಳೆ. ಆಮೇಲೆ ಪಾಪ ನಮ್ಮ ಅದಕ್ಕೆ ಹೇಗಿದ್ದಾರೋ ಏನೋ ಆ ಜೈಲು ವಾತಾವರಣ ಸೆಟ್ ಆಗಿರುತ್ತೋ ಇಲ್ವೋ ಅಂದಾಗ ಗಂಗಾ ಅದೇನು ಸೆಟ್ ಆಗೋದಕ್ಕೆ ರೆಸಾರ್ಟಾ ಜೈಲು ಮೇಡಮ್, ಸ್ಟೇಷನಲ್ಲೇ ಸೊಳ್ಳೆ ಎಂತಿದ್ರು, ಆ ಸೊಳ್ಳೆ ತಿಗಣೆ ಎಲ್ಲ ಏನು ಕಡಿಮೆನಾ, ವಿತ್ ಮ್ಯೂಸಿಕ್ ಬಂದು ಕಚ್ತಿರ್ತವೆ, 7 ವರ್ಷ ಅದು ಹಿಂಗೆ ರಕ್ತದಾನ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಗಂಗಾ ಹೇಳ್ತಿರ್ತಾಳೆ. ಆಗ ಕಾರುಣ್ಯ, ಹೌದು ಗಂಗಾ ನೀನು ಹೇಳಿದ ನಿಜ, ನನ್ನ ಮಗಳಿಗೆ ಹಿಂಗಾಗಿದೆ ಅಂತ ನನಗೆ ಬೇಜಾರಿದ್ದೆ, ಆದರೆ ಕಾವೇರಿಗೆ ಶಿಕ್ಷೆ ಆಯ್ತಲ್ಲ ನಂಗೆ ತುಂಬ ಖುಷಿ ಇದೆ, ಅದಕ್ಕೋಸ್ಕರ ಲಕ್ಷ್ಮಿ ಸುಪ್ರೀತಾ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ, ಈ ವಿಕ್ಟ್ರಿನ ನಾವು ಸೆಲೆಬ್ರೇಟ್ ಮಾಡಲೇಬೇಕು, ಪಾರ್ಟಿ ಮಾಡೋಣ ಅಂದಾಗ, ಪಾರ್ಟಿ ಮಾಡೋದೇ ಆದರೆ ಲಕ್ಷ್ಮಿ ಇಲ್ಲದೆ ಅದು ಇನ್ಕಂಪ್ಲೀಟ್ ಆಗುತ್ತೆ, ನಾನು ಹೋಗ್ಬಿಟ್ಟು ಲಕ್ಷ್ಮಿ ಕರ್ಕೊಂಬರ್ತೀನಿ ಅಂತ ಹೇಳ್ತಿರ್ತಾಳೆ. ಹಂಗಂತ ಹೇಳಿ ಸುಪ್ರೀತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಕಾರುಣ್ಯ ಮತ್ತು ಗಂಗಾ ಕೀರ್ತಿ ಮನ್ಗಿದಾಳ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಕೀರ್ತಿ ರೂಮಿಗೆ ಬಂದಿರ್ತಾರೆ. ವಿಧಿ ಮತ್ತು ವಿಧಿ ಲವರ್ ಆ ಕ್ಯಾಮ್ರಾ ಮೈಕು ಸಿಸ್ಟಮು ಎಲ್ಲ ನೋಡ್ಕೊಂಡು, ಇದೇನು ಬೇಬಿ ಈ ರೂಮಿಗೆ ಯಾರೂ ಬರೋದಿಲ್ಲ ಅಂತ ಅಂದರೆ, ಇದೇನಿದು ಮೈಕು ಸಿಸ್ಟಮು ಎಲ್ಲ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ನೋಡ್ತಿರ್ತಾರೆ. ಆವಾಗ ನೋಡ್ಬಿಟ್ಟು ಇದೇನಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಓಪನ್ ಮಾಡ್ತಾರೆ. ಆ ಸಿಸ್ಟಮ್ನಲ್ಲಿ ಗೊಂಬೆಗಳೆಲ್ಲ ಕಾಣಿಸ್ತಿರುತ್ತೆ ಕೀರ್ತಿ ರೂಮಿಂದ. ಇದು ನಿಮ್ಮನೆ ರೂಮಾ ಬೇಬಿ ಎಂದಾಗ, ನಮ್ಮನೇಲಿ ಈ ಥರದ ರೂಮ್ ಇದೆ, ಯಾವುದೋ ಮಕ್ಕಳಿರೋ ರೂಮ್ ಇರಬೇಕು ಅಂತ ಹೇಳ್ತಾಳೆ. ಆಗ ಗಂಗಕ್ಕ ಅದೇ ಸಮಯಕ್ಕೆ ಅಲ್ಲಿದ್ದಂಥ ಇಯರ್ಪಾಡ್ ತೊಗೊಂಡ್ಬಿಟ್ಟು, ಓ ಇದರಿಂದನೇ ಲಕ್ಷ್ಮಕ್ಕ ಇದೆಲ್ಲ ಹೇಳ್ತಿದ್ದಿದ್ದಾ ಅಂತ ಹೇಳ್ಬಿಟ್ಟು ತನ್ನ ಕಿವಿಗೆ ಹಾಕೋತಿರ್ತಾಳೆ. ಆಗ ವಿಧಿ ಲವರ್, ಹಲೋ ಹಲೋ ಮೈಕ್ ಟೆಸ್ಟ್, ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿದೆಯಾ ಅಂತ ಹೇಳಿದ ತಕ್ಷಣ ಗಂಗಕ್ಕಗೆ ಶಾಕ್ ಆಗಿಬಿಡುತ್ತೆ. ಇದರಲ್ಲಿ ಯಾರೋ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಾರುಣ್ಯನ ಹತ್ರ ಹೇಳ್ತಾಳೆ. ಆವಾಗ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.